ನಿಂತ್ಕೊಳ್ರಿ, ಇವ್ರನ್ನ ನನ್ ಜೊತೆ ಕಳಿಸ್ರಿ. ಓ ಅಣ್ಣಪ್ಪನವ್ರೆ, ಕಷ್ಟಪಟ್ಟು ಕರ್ಕೊಂಡು ಹೋಯ್ತಾರೋ ನಾ ಬಿಟ್ಕೊಡಲ್ಲ. ಇವ್ರನ್ನ ಹುಡುಕಿ ರೆಡಿ ಮಾಡಿರೋದು ನಾನು. ಇವ್ರ ಮರವಿಂದ ಎಲ್ಲ ಎಡವಟ್ಟಾಗ್ಬಿಟ್ಟಿದೆ. ನಿಮ್ಗ ಆಗಿರೋ ಎಡವಟ್ಟೆ ನನ್ನ ಪಾಲಿನ ಒಬ್ಬಟ್ಟು. ಓ ಅಣ್ಣಪ್ಪನವ್ರೆ, ಬಿಟ್ಟಿಯಾಗಿ ಸಿಕ್ಕಿರೋ ಬಾದಾಮಿನ ಕಂಡವ್ರ ಬಾಯಿಗೆ ಹಾಕ್ಬಿಟ್ಟೋಗಷ್ಟು ದಡ್ಡ ನಾನಲ್ಲ. ಏನ್ ಗೌಡ್ರೆ, ಇವ್ರನ್ನ ಕಳಿಸ್ತೀರಾ ಇಲ್ವೋ? ಕಳಿಸ್ಕೊಡಲ್ಲ ಅಂದ್ರೆ ಕಳಿಸ್ಕೊಡಲ್ಲ. ಯಾಕೆ ನಾಯಿ ತರ ಕಚ್ಚಾಡ್ತಾ ಇದ್ದೀರಾ? ಯಾರಿವೆಲ್ಲ? ನಾನು ಜಾಗ್ಪಾಟ್ ಜನಾರ್ದನ ನಿಮ್ಮನ್ನ ಗಾಂಧಿನಗರ ಕಳಿಸ್ತೀನಂದಿದ್ದಲ್ಲ. ನಾನು ಶ್ರೀರಾಮಚಂದ್ರ ಗೌಡ ನಿಮ್ಮನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತಂಗ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸುಳ್ಳು ಹೇಳ್ಬೇಡಿ. ಓ ಅಣ್ಣಪ್ಪನವ್ರೆ, ನೀವು ಸುಳ್ಳು ಹೇಳ್ಬೇಡಿ. ಓಕೆ ಗೌಡ್ರೆ, ಈಗ ಇವ್ರನ್ನ ನಿಮ್ಮನೆಗೆ ಕರ್ಕೊಂಡು ಹೋಗ್ಬೇಡ. ಓಕೆ ಅಣ್ಣಪ್ಪನವ್ರೆ, ಈಗ ಇವ್ರನ್ನ ನಿಮ್ಮಟ್ಟಿಗೆ ಕರ್ಕೊಂಡು ಹೋಗ್ಬಿಡ. ಮಧುರವ್ರು ಖುಷಿ ಪಡ್ತಾರೆ. ಈಗ ನೀವು ಬೇಡ ಅಂದ್ರೆ, ನೀವು ಬೇಡ ಅಂತಿದ್ದಾರೆ ಅಂತ ಮಧುರವ್ರ ತಂಗ ಹೋಗ್ಬಿಡ್ತೀನಿ. ಓಕೆ ಓಕೆ, ನೋಡಿ ನೀವು ನಮ್ಮ ಮನೆಗೆ ಬಂದಾಗ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತರನೇ ಆಕ್ಟ್ ಮಾಡ್ಬೇಕು. ಹೌದು, ಇದನ್ನೆಲ್ಲ ಕೇಳಕ್ ನೀವ್ಯಾರು? ಪುಡ್ಸ್ವಾಮಿ, ಮಧುರವ್ರ ನಮ್ಮಟ್ಟಿಗೆ ಬಂದ್ಬಿಟ್ನಾ? ನೀ ಯಾಕಮ್ಮ ಇಲ್ಲಿದ್ದ? ಚಂದನವರು ಉಪೇಂದ್ರ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂದ್ರು, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಸರಿಯಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವ್ರೆ, ನಾನೇ ಉಪೇಂದ್ರ ಅವ್ರನ್ನ ಕರ್ಕೊಂಡು ಬಂದಿತ್ತು. ಇಲ್ಲಿ ಅವ್ರ ನೀ ಮಧುರವ್ರೆ, ನಿಮ್ಗೋಸ್ಕರ ಶೂಟಿಂಗ್ ಇದ್ದ ನೆಟ್ಗೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿನಿ. ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಳಗ್ ಬನ್ನಿ. ತಾಳಿ ಸರ್. ಬನ್ನಿ ಸರ್, ಬನ್ನಿ ಸರ್. ದೂರ ದೂರ ದೂರನೇ ಕೂತ್ಕೊಳ್ಳಿ, ದೂರದಿಂದನೇ ಮಾತಾಡ್ಸಿ. ಉಪ್ಪಿ ಸರ್ ಹೋಗುವಾಗ ಎಲ್ರಿಗೂ ಆಟೋಗ್ರಾಫ್ ಕೊಡ್ತಾರೆ. ಸರ್, ಇವರು ಮಧುರ ಅವರು ಅಂತ ನಿಮ್ ಫ್ಯಾನು. ಸರ್, ಇವ್ರು ಪುಟ್ಟಮಲ್ಲಿ ಅವರಂತ ನಿಮ್ ದೊಡ್ಡ ಅಭಿಮಾನಿ. ನಾನ್ ನಿಮ್ ಪಿಕ್ಚರ್ ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡಿ ನೀವ್ ನೋಡ್ತಾ ಇರೋದಕ್ಕೆ ಮಾಡ್ತಾ ಇರೋದು. ನೀವ್ ನಿಮ್ ಜೊತೆ ನಿಮ್ ಹೆಂಡತಿನೂ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಧೋಬಿ ಘಾಟಲ್ಲಿ ಇರ್ತಾರೆ. ಧೋಬಿ ಘಾಟ್ ಅಲ್ಲ, ಇವ್ರ ಮಾತು ಪೂರ್ತಿ ಅರ್ಥ ಮಾಡ್ಕೋ. ಮೇಡಮ್ ಧೋಬಿ ಘಾಟ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ, ಅದಕ್ಕೆ ಇವರೆಲ್ಲ ಉಲ್ಟಾ ಹೇಳ್ತಿದ್ದಾರೆ. ಯಾವಾಗ್ಲೂ ನೀವು ಯಾಕೆ ಉಲ್ಟನೇ ಯೋಚನೆ ಮಾಡಿರಿ? ಯಾಕೆ ಅಂತಂದ್ರೆ ನಾನ್ ಬಟ್ಟೆನ ಹಿಂದಕ್ಕೆ ಎತ್ತಿ ಮುಂದಕ್ಕೆ ಹೋಗಿದ್ದೀನಲ್ಲ, ಅದಕ್ಕೆ. ಬಟ್ಟೆಯ ಪುಟ್ಟಮಲ್ಲಿ ಅವರೇ, ಅದು ಸ್ಕ್ರೀನ್ ಮುಂದೆ ಇದ್ರು ಪ್ರೊಜೆಕ್ಟ್ ಹಿಂದೆ ಇರುತ್ತಲ್ಲ, ಅದನ್ನೇ ಈ ರೀತಿ ಹೇಳ್ತಿದ್ದಾರೆ. ತುಂಬಾ ಬುದ್ಧಿವಂತರು. ಅದಕ್ಕೆ ಅಲ್ವಾ ಬುದ್ಧಿವಂತ ಅಂತ ಸಿನಿಮಾ ಮಾಡಿದ್ದು. ಸರ್, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಿಮ್ ಸೇವೆನೂ ಚೆನ್ನಾಗಿದೆ. ಎಲ್ಲಿ ಕೊಡ್ತೀರಾ ಒಗೆಯಕ್ಕೆ? ನಾವ್ ಒಗೆಯಕ್ಕೆ ಎಲ್ಲೂ ಕೊಡಲ್ಲ, ನಮ್ ಮಟ್ಟಿಲ್ ನಾವೇ ಒಕ್ಕತ್ತೀವಿ. ನಾಳೆಯಿಂದ ನೀವು ಒಗಿಬೇಡಿ, ನನಗ್ ಕೊಡಿ, ನಾನು ಹೋಗುದು ಐರನ್ ಮಾಡ್ಕೊಡ್ತೇನೆ. ಅಪ್ಪ ಅನ್ಸರ್ ಪುಟ್ಸ್ವಾಮಿ, ನೀನು ಈಗ ದೋಬಿ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತರ ಹಾಕ್ ಮಾಡು. ನಮ್ ಬಟ್ಟನೆಲ್ಲ ನಿಂಗೆ ಒಗ್ಯಕ್ ಕೊಡ್ತೀವಿ. ಗೌಡ್ರೆ, ಏನದು ಗುಸ್ಗುಸು? ಅದು ಅವ್ರಿಗೆ ಪ್ರಶ್ನೆಗಳು ಏನೇ ಇದ್ರು ಬಿರ್ರನ್ ಕೇಳ್ಬೇಕಂತೆ. ಅವ್ರಿಗೆ ಶೂಟಿಂಗ್ ಲೇಟ್ ಆದಂತೆ. ಸಾರ್, ನಿಮ್ ಈಟಿಂಗ್ ಸ್ಪಾಟ್ಗೆ ನಮ್ಮನ್ನು ಕರ್ಕೊಂಡು ಹೋದರಿಯಾ? ಅದು ಈಟಿಂಗ್ ಸ್ಪಾಟ್ ಅಲ್ಲ ಕಮ್ಮಿ, ಶೂಟಿಂಗ್ ಸ್ಪಾಟು. ಹಿಡಿದ್ರೆ ಜಾಡ. ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಧೋಬಿ ಘಾಟಕ್ಕೆ ಬಂದ್ಬಿಡಿ. ಧೋಬಿ ಘಾಟ? ಪುಟ್ಟಕ್ಕ, ಓ ಮಧುರ ಬಾಬಿ, ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀರಾ? ಆಚೆ ಬಂದು ನೋಡಿಲ್ಲ. ಉಪ್ಪಿಟ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಂದಿದ್ದಾರೆ. ಉಪೇಂದ್ರ ಅವರ? ಹೌದು ಮಾರ್ರೆ, ನಿಮ್ಮ ಮನೆ ಎದುರುಗಡೆ ಕಾರಲ್ಲೇ ಕೂತಿದ್ದಾರೆ. ಬೇಗ ಬನ್ನಿ ಅಲ್ಲ. ಮತ್ ಇವ್ರು ಯಾರು? ಅವರೇ ನಮ್ ಬಾಸ್. ಒಪ್ಪಿಗಿಂತ ಬೇರೆ ಅಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬೇಗ.